ಅರೆ, ಕೈ ಒದ್ದೆ ಮಾಡ್ಕೊಂಡು ಹೊರಟೋದ. ಅರೆ, ನಮ್ಗೊಂದು ತಿಳಿಲಿಲ್ಲ. ಕೈಗಳಿಗೆ ಸಾಬೂನು ಹಚ್ಚಿ ತೊಳಿಬೇಕು. ಸರಿ, ತಗೊಳ್ಳಿ ಸಾಬೂನು. ಕೈಗಳಿಗೆ ಚೆನ್ನಾಗಿ ಹಚ್ಚಿ ತಿಕ್ಕಿ ನೊರೆ ಬರಿಸಿ ಬೆರಳುಗಳ ನಡುವೆ. ಈಗ ಒಳಗಿಂದ ಉಜ್ಜಿ ತಿಕ್ಕಿ ತೊಳೆಯಿರಿ. ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ತಿಕ್ಕಿ. ಈಗ ಒಳಗಿಂದ ಉಜ್ಜಿ ಉಗುರುಗಳನ್ನ ಅಂಗೈಯಲ್ಲಿ ಉಜ್ಜಿ ಮತ್ತು ಕೈ ತೊಳೆಯಿರಿ. ಇದು ಕೈ ತೊಳೆಯುವ ಸರಿಯಾದ ವಿಧಾನ. ತಿಳಿತು. ಈಗ ನಿನ್ನ ಕೈಗಳು ಸ್ವಚ್ಛವಾದವು. ಹೌದು, ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಹರಡುವುದು ಕೈಗಳ ಮೂಲಕವಾಗಿ. ಕೈಗಳು ಸ್ವಚ್ಛವಾಗಿದ್ರೆ ನಮಗೆ ರೋಗ ಬರುವುದಿಲ್ಲ, ಮತ್ತು ರೋಗ ಬರಲಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಸೇವಿಸಬೇಕಾಗಿಲ್ಲ. ಯಾಕಂದ್ರೆ ನಾವು ಇದೇ ರೀತಿ ಆಂಟಿಬಯೋಟಿಕ್ ಸೇವಿಸ್ತಾ ಹೋದ್ರೆ ಬ್ಯಾಕ್ಟೀರಿಯಾ ಮೇಲೆ ಆಂಟಿಬಯೋಟಿಕ್ಸ್ ಪ್ರಭಾವ ಕಡಿಮೆ ಆಗ್ಬಿಡತ್ತೆ. ಆಗ ಅನೇಕ ರೋಗಗಳಿಗೆ ಚಿಕಿತ್ಸೆ ಇಲ್ಲವಾಗಬಹುದು. ತಿಳುವಳಿಕೆ ಹೊಂದಿ. ಸೋಂಕಿಗೆ ಮುಖ್ಯ ಮಾರ್ಗ ಅಂದ್ರೆ ಕೈಗಳನ್ನು ಸ್ವಚ್ಛವಾಗಿಡಿ, ನಿರ್ಮಲವಾಗಿಡಿ.